ಈ ಜನರೇಷನ್ ಸ್ಟೂಡೆಂಟ್ಸ್ ಅಲ್ಲಿ ತುಂಬಾ ಅಭದ್ರತೆ ಸಿಕ್ಕಾಪಟ್ಟೆ. ಒಬ್ಬ ಹುಡುಗ ಬಸ್ ಹತ್ಬಿಟ್ಟು 2 ಟಿಕೆಟ್ ತಗೊಂಡಂತೆ. ಕಂಡಕ್ಟರ್ ಕೇಳಿದ್ರಂತೆ, ಏಯ್ ಯಾಕೆ 2 ಟಿಕೆಟ್ ಅಂತ. ಸಾರ್, 1 ಟಿಕೆಟ್ ಕಳೆದೋದ್ರೆ ಇನ್ನೊಂದು ಟಿಕೆಟ್ ಇರಲಿ ಅಂತ. ಅಪ್ಪ 2 ಟಿಕೆಟ್ ಕಳೆದೋದ್ರೆ ಏನ್ ಮಾಡ್ತಿದ್ರೆ, ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ. ಅಂದ್ರೆ ತುಂಬಾ ಇನ್ಸೆಕ್ಯೂರ್. MBBS ಇಲ್ಲಾಂದ್ರೆ BE, ಇಲ್ಲಾಂದ್ರೆ BSc, ಇಲ್ಲಾಂದ್ರೆ ಅದು. ಇನ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಲ್ಲ, ಅಡ್ಮಿಷನ್ ಆಗಿರಲ್ಲ, ಆಲ್ಟರ್ನೇಟಿವ್ಸ್ ಥಿಂಕ್ ಮಾಡಿದ್ರೆ ಅಲ್ವಾ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಹೇಳಿದ್ದು ಇದನ್ನೇ ಸರ್, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಇರೋದ್ ಬಿಟ್ಟು ಅಷ್ಟೇ ಹೋಗ್ತಾನೆ ಇರ್ತೀವಿ ಅಲ್ವಾ. ಸರ್, ನನಗೆ ಗೊತ್ತಿರೋ ಪ್ರಕಾರ ಬಸವಣ್ಣನವರು ವಚನಗಳು ಬರೆದಿದ್ದು, ಬಡತನದಲ್ಲಿ ಬೆಂದಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಜ್ಞಾನಪೀಠ ಪ್ರಶಸ್ತಿವರೆಗೂ ಹೋಗಿದ್ದು ಆ ದೈವ ಸಂಕಲ್ಪ, ಅವರ ಧೈರ್ಯ ಸಂಕಲ್ಪದಿಂದಾನೆ ಅಲ್ವಾ ಸರ್. ಆ ಧೈರ್ಯ ಸಂಕಲ್ಪ ಬಹಳಷ್ಟು ಜನಕ್ಕೆ ಕೊರತೆ ಇದೆ. ಸ್ಟೇಟ್ ರ್ಯಾಂಕ್ ಬರ್ತಾರೆ, ಯೂನಿವರ್ಸಿಟಿ ಟಾಪರ್ಸ್ ಆಗ್ತಾರೆ. ಎಷ್ಟು ಜನ ಎಂಟರ್ಪ್ರಿನರ್ಸ್ ಆಗ್ತಾ ಇದ್ದಾರೆ. ಯಾಕೆ ಎಂಟರ್ಪ್ರಿನರ್ಸ್ ಆಗೋಕ್ಕೆ ಸ್ಟ್ರಗಲ್ ಆಗ್ತಿದ್ದಾರೆ. ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಿದ್ದೆ, ಶಿವಮೊಗ್ಗದ ಹುಡುಗ ನಿಖಿಲ್ ಕಾಮತ್ ಅಂತ. ಸ್ಟಾಕ್ ಮಾರ್ಕೆಟಿಗೆ ಬಂದು ಇವತ್ತು ಝೆರೋದಾ ಅಂತ ಒಂದು ದೊಡ್ಡ ಕಂಪನಿ ಕಟ್ಟಿದ್ದಾರೆ, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ. ಇವತ್ತು ಮಲ್ಟಿ ಮಿಲಿಯನ್ ಕಂಪನಿ. ವಾಟ್ ಮೇಡ್ ದೆಮ್? ಕಲರ್ ಬ್ಲೈಂಡ್ನೆಸ್ ಇರೋ ಹುಡುಗ ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ ಕಟ್ತಾನೆ. ಏನು ಕ್ವಾಲಿಫಿಕೇಶನ್ ಒಂದೇ ಮ್ಯಾಟ್ರ್ ಆಯ್ತಾ? ಯಾವ ಫೋರ್ಸ್ ಕೆಲಸ ಮಾಡ್ತಿದೆ? ಆ ಧೈರ್ಯ ಯಾರು ಕೊಡಬೇಕಾಗಿರೋದು? ತಂದೆ ತಾಯಿ ಕೊಡಬೇಕು. ಕೆಲವರಿಗೆ ಬದುಕು ಧೈರ್ಯ ಕಲಿಸುತ್ತೆ, ಒಂಟಿತನ ಧೈರ್ಯ ಕಲಿಸುತ್ತೆ, ಅನಾಥ ಪ್ರಜ್ಞೆ ಧೈರ್ಯ ಕಲಿಸುತ್ತೆ, ಹಸಿವು ಧೈರ್ಯ ಕಲಿಸುತ್ತೆ. ಹಂಗಾದ್ರೆ ಸ್ಟೇಬಲ್ ಫ್ಯಾಮಿಲಿ ಮಕ್ಕಳು ಹೆಂಗೆ ಕಲಿಯೋದು ಧೈರ್ಯನ? ಈಗ ಮಕ್ಕಳನ್ನ ಜೋಪಾನವಾಗಿ ಬೆಳೆಸ್ಬಿಡ್ತೀವಿ. ಅವನು ಬೈಕ್ ಎತ್ಕೊಂಡೋಗಿ 160 ಹೋಗಿ ಎಲ್ಲೋ ಕೂತ್ಕೊಂತಾನೆ, ಓದಲ್ಲ. ಯಾರ ಜವಾಬ್ದಾರಿ? ಅಂತ ಮಕ್ಕಳಿಗೆ ಸ್ಟೇಬಲ್. ಹಂಗಂದ್ರೆ ನೋಡಿ, ಈ ಕನ್ನಡ ಈ ಫಿಲ್ಮ್ಸ್ ನೋಡಿ, ಹೀರೋಗಳೆಲ್ಲ ಅಷ್ಟೇ ಬಡತನದಿಂದನೇ ಬರ್ಬೇಕಾ? ಹುಡುಗ ತುಂಬಾ ಬಡತನ ಇರ್ತಾನೆ, ಅವನು ಸಾಧಿಸ್ಬಿಡ್ತಾನೆ. ಇಲ್ಲ, ಹುಡುಗ ಹಂಗ ಅಪ್ಪ ಅಮ್ಮ ಇರಲ್ಲ, ಅವ್ನು ಸಾಧಿಸ್ಬಿಡ್ತಾನೆ. ಇಂಥ ಸ್ಟೋರೀಸೇ ಪಿಕ್ಚರ್ ಇಷ್ಟ ಆಗ್ತಿದೆ. ಒಂದು ಸ್ಟೇಬಲ್ ಆಗಿರೋ ಫ್ಯಾಮಿಲಿ ಹುಡುಗ ಏನು ಸಾಧಿಸಬಾರ್ದ? ಯಾಕೆ ಸಿನಿಮಾಗಳಲ್ಲಿ ಹಿಂಗೆ ತೋರಿಸ್ತಾ ಇಲ್ಲ? ಮೋಸ್ಟ್ಲಿ ಸಿನಿಮಾ ಡೈರೆಕ್ಟರ್ಗೆ ಅರ್ಥ ಆಗಿದೆ, ಸ್ಟೇಬಲ್ ಫ್ಯಾಮಿಲಿ ಹುಡುಗರು ಹುಡುಗಿರು ಏನೂ ಸಾಧಿಸಕ್ಕಾಗಲ್ವೇನೋ ಅಂತ. ಎಸ್, ಹೇಳಿ, ನೀವು ಯೋಚನೆ ಮಾಡಿ, ನಿಮ್ಮ ಮಕ್ಕಳನ್ನ ಇಷ್ಟು ಸ್ಟೇಬಲ್ ಆಗಿ ಸಾಕಿದ್ದೀರಾ, ಅಟ್ಲೀಸ್ಟ್ ನೀವು ಒಂದು ಒಳ್ಳೆ ಜಾಬ್ಗೆ ಹೋದ್ರೆ ಸಾಕು ಅಂತ ಒದ್ದಾಡ್ತಿದ್ದೀರಾ. ನನಗೆ 15ನೇ ವರ್ಷದಲ್ಲೇ ನಮ್ಮ ತಂದೆ ತಾಯಿ ಬಿಟ್ಟೋದ್ರು. ಆ ನೋವು ನನಗಿದೆ, ಒಂಟಿತನ ನನಗಿದೆ, ಅನಾಥ ಪ್ರಜ್ಞೆ ನನಗಿದೆ. ನನ್ನ ಕೆಲವರು ಸ್ನೇಹಿತರು ಹೇಳಿದ್ರು, MC ಸುಧಾಕರ್ ಸರ್, ನನ್ನ ಲೈಫಲ್ಲಿ ನನ್ನ ಸ್ನೇಹಿತರು ಕೆಲವರು ಹೇಳೋರು, ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ, ಮದುವೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಆಗ್ಬಿಡು, ನಾನೊಂದು 200 ಜನಕ್ಕೆ ನಾನು ಊಟ ಹಾಕ್ಸ್ತೀನಿ, ಒಳ್ಳೆ ಮದುವೆ ಆಗ್ಬಿಡು, ಆರಾಮಾಗಿ ಒಂದು ಸೈಟ್ ಅಪ್ಲೈ ಮಾಡಿಬಿಡು ಅಂತ ಹೇಳಿದ್ರು. ನನ್ನ ಮದುವೆ ತಾಜ್ ವೆಸ್ಟ್ ಎಂಡಲ್ಲಿ ಮಾಡ್ಕೊಂಡೆ ಸರ್. ನಾನು ಯಾರು ಹೇಳಿದ್ರು ಮದುವೆಗೆ ಒಂದು 100-200 ಜನ ಬರ್ತಾರೆ ಅಂತ. ನನ್ನ ಮದುವೆ ಕರ್ನಾಟಕದ ಎಲ್ಲ ಸೆಲೆಬ್ರಿಟೀಸು ಬಂದಿದ್ರು. ಮತ್ತೆ ಯಾಕೆ ನಮ್ಮಂಥ ಹುಡುಗರ ಲೈಫಲ್ಲಿ ಯಾಕೆ ಸಕ್ಸಸ್ ಬರ್ತಿದೆ? ಯಾಕೆ ಎಲ್ಲರ ಲೈಫಲ್ಲೂ ಬರ್ತಿಲ್ಲ? ಸಿಂಪಲ್ ಆಗಿ ಏನಾದ್ರು ಮಾತಾಡಿದ್ರೆ ಹಣೆ ಬರಹ, ದೇವ್ರ ಹಣೆಯಲ್ಲಿ ಬರೆದ್ಬಿಟ್ಟಿದ್ದಾನೆ ಅಂದ್ಬಿಡೋದಲ್ಲ. ಹಂಗಂದ್ರೆ ಬಿಡಿ, ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದೆ, 500 ಜನ ಸ್ಟಾಫ್ ಇದ್ದಾರೆ. ಎಲ್ಲರೂ ನನ್ನ ಸ್ನೇಹಿತರೆಲ್ಲ PU ಕಾಲೇಜುಗಳು ಮಾಡಿದ್ರು. 4 ಜನ ಸೇರಿ ಒಂದು ಕಾಲೇಜು, 4 ಜನ ಸೇರಿ ಒಂದು ಕಾಲೇಜು. ನಾನು ಮಾಡಲಿಲ್ಲ. ನಾನು ಹೋಗಿ ಹೇಳಿದ್ರು, ಕರ್ನಾಟಕದವ್ರು ಲಾಂಗ್ ಟರ್ಮ್ ಕೋಚಿಂಗಲ್ಲಿ ಸಕ್ಸಸ್ಸೇ ಆಗಲ್ಲ ಅಂದರು. ಅದು ರಾಜಸ್ಥಾನ, ಆಂಧ್ರ ಪ್ರದೇಶ ಅವ್ರ ಕೈಯಲ್ಲಿ ಅಂದರು. ನಾನು ಹೋಗಿ ಅಂಥ ಫೀಲ್ಡ್ ಕೈ ಹಾಕಿದೆ. ಅವತ್ತು ಮಾರ್ಕೆಟಲ್ಲಿ ಹೈಯೆಸ್ಟ್ ಫೀಸೇ 1.5 ಲಕ್ಷ. ನಾನು 2.25 ಲಕ್ಷ ಇಟ್ಟೆ. ಯಾಕೆಂದ್ರೆ ನಾನು GST ಕಟ್ಟಬೇಕು 18%. ಇಟ್ಟು ಎಲ್ಲರೂ ಹೇಳಿದ್ರು 5 ಅಡ್ಮಿಷನ್ ಬರಲ್ಲ ಅಂತ. 100 ಅಡ್ಮಿಷನ್ ತಂದೆ. ಯಾರು ಆಗಲ್ಲ ಅನ್ನೋ ಫೀಲ್ಡ್ಗೆ ಹೋಗಿ ಕೈ ಹಾಕಿದೆ, ಆಯಿತು. ಇವತ್ತು ನಂದು ಒಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿ ನಿಂತಿದೆ. ಮತ್ತೆ ಇಂಥ ಡಿಸಿಷನ್ ತಗೊಳಕ್ಕೆ ಅಕಸ್ಮಾತ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರಿ ಬೇಡ ಅದಾಗಲ್ಲ ಅಂತ 100 ಸಲ ತಲೆ ಕೆಡಿಸಿದ್ದಿದ್ರೆ ಎಲ್ಲಾಗೋದು? ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ಫ್ರೀಯಾಗಿ ಡಿಸಿಷನ್ ತಗೊಳಕ್ ಬಿಟ್ಟುಬಿಡಿ. ಸೋತ್ರೂ ಪರವಾಗಿಲ್ಲ, ಗ್ರೇಟ್ ಆಗಿ ಸೋತ್ ಮನೆಗೆ ಬರಲಿ. ಅಮ್ಮಗೆ ಗೊತ್ತಿರೋ ಕಾಮನ್ ಆನ್ಸರ್, ಮಗ ಮನೆಗೆ ಗೆದ್ರು ಸೋತ್ರು ಅಮ್ಮಗೆ ಗೊತ್ತಿರೋ ಒಂದೇ ಒಂದು ಆನ್ಸರ್, ಫಸ್ಟ್ ಊಟ ಮಾಡೋಗು. ಈ ಆನ್ಸರ್ ನಿಮ್ಮ ಹತ್ರ ರೆಡಿ ಇದೆ. ಬಿಟ್ಬಿಡಿ ಡಿಸಿಷನ್ಸ್ ತಗೊಳಕ್ಕೆ, ಪರವಾಗಿಲ್ಲ. ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಲಾಸ್ ಮಾಡ್ಕೊಂಡ್ರೆ ಮಾಡ್ಲಿ, ಧೈರ್ಯ ಬಿಟ್ಬಿಡಿ. ಗೆದ್ರೆ ಏನ್ ಮಾಡ್ತೀರಾ? ಗೆದ್ರೆ ನೀವು ದಯವಿಟ್ಟು ಮಕ್ಕಳಿಗೆ ಅಟ್ಲೀಸ್ಟ್ ಏನು ಗೊತ್ತಾ ಸರ್, ಏನ್ ಮಾಡಕ್ಕೂ ಬಿಡಲ್ಲ ಅವ್ರನ್ನ. MBBS ಮಾಡಿದ ತಕ್ಷಣ ಎಲ್ಲೋ ಪ್ರಾಕ್ಟೀಸ್ಗಳು ತಗೋ, ಸ್ವಂತ ಕ್ಲಿನಿಕ್ ಇಡಕ್ಕೆ ಹೇಳಿ.
ಇಡಕ್ಕೆ ಹೇಳಿ, ಒಂದು 5 ವರ್ಷ ಇಡಕ್ಕೆ ಹೇಳಿ, 10 ಬೆಡ್ಡೆಡ್ ಹಾಸ್ಪಿಟಲ್ ಮಾಡಕ್ಕೆ ಹೇಳಿ. ಗೆಲ್ಬೋದೇನೋ, ಯಾರಿಗೆ ಗೊತ್ತು. ದೇವಿ ಶೆಟ್ಟಿ ಅವ್ರಿಗೆ, ಭುಜಂಗ್ ಶೆಟ್ಟಿ ಅವರಿಗೆ, ದೊಡ್ಡ ದೊಡ್ಡ ಡಾಕ್ಟರ್ಸ್ಗೆ ಯಾವಿನ್ನೆಲ್ಲ ಇತ್ತು, ಇವತ್ತು ಅವ್ರು ವರ್ಲ್ಡ್ ಫೇಮಸ್ ಡಾಕ್ಟರ್ಸ್ ಆಗಿಲ್ವಾ ಸರ್? ದಯವಿಟ್ಟು ಅಟ್ಲೀಸ್ಟ್ ಈ ಟ್ರಾನ್ಸ್ಫಾರ್ಮೇಷನ್ ನೀವು ನನ್ನ ಕೊಲೀಗ್ಸು ನಿಮ್ಮ ಮನೆಗಳಿಂದ ಸ್ಟಾರ್ಟ್ ಆಗಲಿ.